ಇವತ್ತು ನಾವು ರೋಡ್ ಸೈಡ್ ಇಡ್ಲಿ ಮತ್ತೆ ಸ್ಟಾರ್ ಹೋಟೆಲ್ ಇಡ್ಲಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಜೊತೆಗೆ ವಡೆನೂ ಕೂಡ ಇಡ್ಲಿ ವಡೆ. ಇಡ್ಲಿ ವಡೆ. ಸೊ ನಾವು ಇಲ್ಲಿ ಫಸ್ಟ್ ಇಡ್ಲಿ ವಡೆ ತಿಂದ್ಬಿಟ್ಟೆ ಅಣ್ಣ. ಹಾ ಅಣ್ಣ ಇಡ್ಲಿ ವಡೆ. ಹಾ ಒನ್ ಪ್ಲೇಟ್. ಇವರೇ ಇಡ್ಲಿ ಮಾಡ್ತಾರೆ ಇವಾಗ. ಯಾರು? ನೀನೇ. ನಾನಾ? ಅವ್ರು ಮಾಡಾಗಿರುತ್ತೆ. ಅವ್ರು ತಿಂದ್ರು. ಸೊ ಇಲ್ಲಿ ಬಿಸಿ ಬಿಸಿಯಾಗಿ ಇಡ್ಲಿನ ತೆಗೆದು ಕೊಡ್ತಿದ್ದಾರೆ. ಅಣ್ಣ ಒಂದ್ ಪ್ಲೇಟ್ ಇಡ್ಲಿ ವಡೆ ಎಷ್ಟು? 50 ರೂಪಾಯಿ. ಒರಿಜಿನಲ್ ಪ್ರೈಸ್ ಹೇಳಿ, ಆಮೇಲೆ ವಿಡಿಯೋ ನೋಡ್ಕೊ ಬಂದ್ರೆ ಗೊತ್ತಿಲ್ಲ. ಆಮೇಲೆ ಒರಿಜಿನಲ್ ಅದೇನಾ? ಇಡ್ಲಿ ವಡೆ ಒಂದ್ ಪ್ಲೇಟ್ 50 ರೂಪಾಯಿ. 4 ಇಡ್ಲಿ. 4 ಇಡ್ಲಿ ಬರುತ್ತಾ? 4 ಇಡ್ಲಿ 2 ವಡೆ 50 ರೂಪಾಯಿ. ಒಳ್ಳೆ ಚೆನ್ನಾಗಿ ಕೊಡ್ತಿದ್ದಾರೆ. ಹಂಗಾದ್ರೆ ಎಲ್ಲ ಇಲ್ಲಿಗೆ ಬನ್ನಿ. ಲೊಕೇಶನ್ ಹೇಳ್ಬಿಡ್ತೀನಿ. ತಡೀರಿ ಒಂದು ನಿಮಿಷ. ಸೊ ಲೊಕೇಶನ್ ಎಲ್ಲಿ ಅಂದರೆ ಈ ರೂಟು ಬೇಲೂರಿಗೆ ಹೋಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ತಣ್ಣೀರಲ್ಲ ಸರ್ಕಲ್ಲು. ಅಲ್ಲಿಂದ ಸ್ಟ್ರೈಟ್ ಬಂದರೆ ಇವ್ರದ್ದೇ ಅಂಗಡಿ ಕಾಣಿಸುತ್ತೆ. ಸೊ ಇಲ್ಲಿ ಬಂದರೆ ಶ್ರೀ ಮಂಜುನಾಥ ಟಿಫನ್ಸಲ್ಲಿ 50 ರೂಪಾಯಿಗೆ 4 ಇಡ್ಲಿ 2 ವಡೆನ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಅಲ್ವಾ? ಏನೇನು ಸಿಗುತ್ತೆ ಇನ್ನು? ಪೂರಿ ದೋಸೆ. ದೋಸೆನ ಬಿಸಿ ಬಿಸಿಯಾಗಿ ಹಾಕೊಡ್ತಾರೆ ಇಲ್ಲಿ. ಸರಿ ಅಣ್ಣ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಇವಾಗ. ರವೆ ಮತ್ತೆ ಅಕ್ಕಿ ಮಿಕ್ಸಾ? ರವೆ ಮತ್ತೆ ಅಕ್ಕಿ ಮಿಕ್ಸು? ಉದ್ದಿನ ಬೇಳೆ ರೆಸಿಪಿ ಎಲ್ಲ ಹೇಳಲ್ಲ, ಸೀಕ್ರೆಟ್ ಅದು. ಅಲ್ಲ, ನಾನು ನೋಡಿಲಿ ಹೆಂಗಿದೆ ರವೆ ಇಡ್ಲಿ ತರ ಕಾಣಿಸ್ತಿತ್ತು, ಅದಕ್ಕೆ ಕೇಳಿದೆ. ಸೊ ಅನ್ಲಿಮಿಟೆಡ್ ಸಾಗು, ಅನ್ಲಿಮಿಟೆಡ್ ಚಟ್ನಿ ಸಿಗುತ್ತೆ. ಹೇಗಿದೆ? ಖಾರವಾಗಿ ಚೆನ್ನಾಗಿದೆ ಗೊತ್ತಾ? ಚೆನ್ನಾಗಿದ್ಯಾ? ಇಡ್ಲಿ ಅಂತೂ ಸೂಪರ್. ಸೊ ನೋಡ್ತಾ ಇರ್ಬೋದು ಇಡ್ಲಿ ವಡೆ ಈ ತರ ಕಾಣಿಸ್ತಾ ಇದೆ. ನನಗೆ ಇಡ್ಲಿ ಇಷ್ಟ. ಅದಕ್ಕೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ನೀವು ತಿನ್ಬಿಟ್ಟು ಟೇಸ್ಟ್ ಹೇಳಿ. ವಡೆ ಹೇಳೋಣ? ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಹಿಂಗಿದೆ. ನನ್ನ ಹೆಂಡತಿಗೆ ಜಾಸ್ತಿ ವಡೆ ಇಷ್ಟ ಆಗಲ್ಲ, ಆದರೂ ತಿಂತಾ ಇದ್ದಲ್ಲ ತೋರ್ಸೋದಕ್ಕೆ. ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಫ್ರೀಯಾಗಿ ಕೊಡ್ತೀರಾ ಅಲ್ವಾ? ನಮ್ಮ ವಿಡಿಯೋ ನೋಡ್ಕೊಂಡು ಬಂದವರಿಗೆಲ್ಲ ಫ್ರೀಯಾಗಿ ಕೊಡ್ತೀರಾ ಅಲ್ವಾ? ಮದ್ವೆಗೆ ಬಂದ್ರೆ ಯಾರು ನಿಮ್ದಾ? ಹೆಣ್ಣು ಹುಡುಕ್ತಿದಾರಾ? ನೋಡಿ ಇವ್ರಿಗೆ ಹೆಣ್ಣು ಹುಡುಕ್ತಿದಾರಂತ. ತೋರ್ಸೇನಾ? ಹೆಣ್ಣು ಹುಡುಕ್ತಿದಾರಂತ. ಹುಡುಗಿ ಬೇಕಾಗಿದ್ದಾರೆ. ಅಡ್ರೆಸ್ ಕೊಟ್ಟಿದ್ದೀನಲ್ಲ, ಬಂದು ಕೇಳ್ಕೊಂಡು ಹೋಗ್ಬಿಡಿ. ಅಣ್ಣ ಹಾಕಿದ್ದೀನಿ, ತೋರಿಸ್ತಿದ್ದೀನಿ, ಜೂಮ್ ಮಾಡಿ. ಫೋಟೋನು ಹಾಕ್ಬೇಕಾ ಸೈಡಲ್ಲಿ ಏನಾದ್ರು? ಇವಾಗ ನೆಕ್ಸ್ಟ್ ಕಟ್ ಮಾಡಿದ್ರೆ ದೊಡ್ಡ ಹೋಟೆಲಲ್ಲಿ ಇರ್ತೀವಿ. ಸೊ ಇನ್ನೂ ಹೋಟೆಲಿಗೆ ಹೋಗಿಲ್ಲ. ಇವ್ರು ಓದಿ ಸ್ಕೂಲ್ ತೋರಿಸ್ತೀನಿ ತಡೀರಿ. ಇದೆ ಮೇಡಮ್ ಅವ್ರು ಓದಿ ಸ್ಕೂಲು. ಹೌದಾ? ಯಾವ ಸ್ಕೂಲ್ ನಿಂದು? ಸಿದ್ದೇಶ್ವರ. ಹಾಂ, ಅದಕ್ಕೆ ನನ್ನ ಹುಡುಗಿ ಓದಿ ಸ್ಕೂಲ್ ಅಲ್ವಾ, ಅದಕ್ಕೆ ತೋರಿಸ್ಬಿಡೋಣ. ತೋರ್ಸಾದ್ಮೇಲೆ ಪೂರ್ತಿ ತೋರ್ಸಲ್ಲ, ಬಾ ಇನ್ನೊಂದ್ಸತಿ ತೋರ್ಸೋಣ. ಸ್ಕೂಲ್ ನಡೀತಿರುತ್ತೆ, ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಬಾಯ್. ಓ, ಅಲ್ಲೊಬ್ರು ಇದ್ದಾರೆ. ಹಾಯ್ ಎಲ್ಲರಿಗೂ ಹಾಯ್. ಸೊ ಇನ್ನೊಂದ್ಸತಿ ಬಂದ್ಬಿಟ್ಟು ತೋರಿಸ್ತೀವಿ. ಬಟ್ ಬೇಲೂರಿಗೆ ಹೋಗ್ಬೇಕಿದ್ರೆ ಇಲ್ಲಿ ಇಡ್ಲಿ ಟ್ರೈ ಮಾಡೋದನ್ನಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಖತ್ತಾಗಿದೆ ಮಾತ್ರ. ಕಾಂಬಿನೇಷನ್ನು ಚಟ್ನಿ ಮತ್ತು ಸಾಗು ಜೊತೆ ಸಖತ್ತಾಗಿದೆ. ಅಣ್ಣ ಸಖತ್ತಾಗಿತ್ತು, ಥ್ಯಾಂಕ್ ಯು. ಸೊ ಯಾರ್ಯಾರು ಹೆಣ್ಣು ಹುಡುಕ್ತಿದ್ದೀರಾ ಅಂದರೆ ಅಣ್ಣನ ಹತ್ರ ಬರೋದನ್ನು ಮಿಸ್ ಮಾಡಬೇಡಿ. ನಂಬರ್ ಹಾಕಿರ್ತೀನಿ, ಬೇಕಾ ನಂಬರ್ ಕೊಟ್ರೆ ಅವರು. ಸರಿ ಅಣ್ಣ, ಬರ್ತೀವಿ. ಸೊ ಇವಾಗ ನಾವು ಹೋಟೆಲ್ ಎಲ್ಲ ಇದು ರೆಸಾರ್ಟ್ ಅನ್ಬೋದು. ಸೊ ಇದು ಕೂಡ ತುಂಬಾ ಫೇಮಸ್ಸು. ಬೇಲೂರು ರೋಡಲ್ಲಿ ಹೋಗ್ಬೇಕಿದ್ರೇ ಸಿಗುತ್ತೆ. ಸೊ ಹೊಯ್ಸಳ ರೆಸಾರ್ಟು. ಮೇಡಮ್ ಅವ್ರು ಇಲ್ಲೂ ಕೂಡ ವರ್ಕ್ ಮಾಡ್ತಾಯಿದ್ರು ಹಾಸನಲ್ಲಿ ಇದ್ದಾಗ. ಬನ್ನಿ ಈಗ ಒಳಗೆ. ಸೊ ಒಂಥರ ದೇವಸ್ಥಾನ ಅನಿಸ್ತಿದೆ. ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಅನಿಸ್ತಿದೆ. ಅಂದರೆ ಹಂಗೆ ರೆಡಿ ಮಾಡೋದು. ಉಂಟುತ್ತಿದೆಯಲ್ಲ, ಅಷ್ಟೊಂದು ನೋವಾಗಿದೆಯಾ? ಹಾಂ, ಚೂರು ನೋವಾಗೈತೆ. ಸೊ ಇದು ಫುಲ್ ಸ್ಲಿಪ್ಪರ್ ಹಾಕಿದ್ದೀನಲ್ಲ, ಊರಕ್ಕಾಯ್ತಿಲ್ಲ. ವಾವ್, ನೈಸ್, ಚೆನ್ನಾಗಿದೆಲ್ಲ ಇದು. ಎಸ್, ಇದು ಹೊಸ್ತಲ್ವಾ ಕಟ್ಟಿರೋದು ಈಗ? ಹಿಂಗೆ ಹೋಗ್ಬೇಕಂತ. ಇಲ್ಲಿ ರಿಸೆಪ್ಷನ್ ರೆಸ್ಟೋರೆಂಟ್. ಇಲ್ಲೇ ಬಾ ಕರ್ಕೊ ಹೋಗ್ತೀನಿ, ಬಾ. ಇವಳಿಗೂ ಗೊತ್ತಿಲ್ಲ, ಸುಮ್ ಕರ್ಕೊಂಡು ಹೋಗ್ತಾವಳೆ. ಇಲ್ಲೇ ಕೆಲಸ ಮಾಡ್ತಿದ್ಲಂತೆ, ಇವಳಿಗೆ ಗೊತ್ತಿಲ್ಲ. ಚೇಂಜ್ ಮಾಡಿರ್ತಾರೆ. ಚೆನ್ನಾಗಿದೆಲ್ಲ, ಸಾಯಿಬಾಬಾ ದೇವ್ರು ಅನ್ಸುತ್ತೆ. ಸ್ಲಿಪ್ಪರ್ ಬಿಟ್ಟು ಹೋಗಿ ನೋಡ್ಕೊ ಬನ್ನಿ. ಬಾ ನೋಡ್ಕೊಬರೋಣ, ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ತೋರಿಸ್ಬೇಕು. ಫುಲ್ ಗ್ರೀನರಿ ಥೀಮು, ಚೆನ್ನಾಗಿದೆ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಅಲ್ಲಿ ಹೋಗಿ ಒಳಗಡೆ ನಾನು ಹಂಗೆ ತೋರಿಸ್ಕೊಬರ್ತೀನಿ, ಪರವಾಗಿಲ್ಲ. ಹಾಂ, ರೆಸ್ಟೋರೆಂಟ್ಗೆ ಆಚೆಯಿಂದನೇ ಹ್ಯಾಂಡ್ ವಾಶ್. ಗೊತ್ತಾಯ್ತಂತೆ. ಸೊ ಇಲ್ಲೇ ಹ್ಯಾಂಡ್ ವಾಶ್ ಕೊಡ್ತಿದ್ದಾರೆ, ನಾವು ಕ್ಲೀನ್ ಇರಲ್ಲ ಅಂತ.
ಹಂಗಲ್ಲ ಅವ್ರದ್ದು ಪದ್ಧತಿ ಟ್ರೆಡಿಷನಲ್ ವೆಲ್ಕಮ್. ಓಕೆ, ನಾನು ಹೇಳಿದ ಥರ ಇಲ್ಲ, ಎಲ್ಲ ಗೆಸ್ಟಿಗೂ ಇರುತ್ತೆ. ಓ, ಬಿಸಿನೀರು ಬೆಚ್ಚಗಿದೆ ಅಲ್ಲ ಚಳಿಗೆ ಆ ಥರ ಅಂತಲ್ಲ, ರೆಗ್ಯುಲರ್ ಆಗಿ ಹಾಟ್ ವಾಟರ್. ಹಾಟ್ ವಾಟರ್ ರೆಗ್ಯುಲರ್ ಆಗಿ ಹಾಕ್ಬಿಟ್ಟು ಕ್ರಿಮಿ ಕೀಟಗಳು ಹೋಗ್ಲಿ ಅಂತ. ಸ್ಯಾನಿಟೈಸ್ಗಿಂತ ಇದು ಬೆಸ್ಟು ಅಂತ. ಅಯ್ಯೋ, ನಾನು ಯಾವುದೋ ಬೇರೆ ಊರಿಗೆ ಬಂದ್ಬಿಟ್ಟಿದ್ದೀನಿ ಅನ್ನಿಸ್ತಿದ್ಯಲ್ಲ. ನೀ ಬಂದಿದ್ಯಲ್ಲ ಇಲ್ಲಿಗೆ. ಬಂದಿದ್ದೀನಿ, ಬಟ್ ಇವತ್ತು ತುಂಬ ದಿನ ಆಗಿತ್ತಲ್ಲ. ಇನ್ನೂ ಇಲ್ಲೇ ವರ್ಕ್ ಮಾಡ್ತಿದ್ದೀರಾ? ಎಲ್ರೂ ಅದನ್ನೇ ಕೇಳ್ತಿದ್ದೀನಿ. ಸೊ ಎಲ್ಲರೂ ಇಲ್ಲೇ ಇದ್ದೀರಾ? ಇವ್ಳು ಗೊತ್ತಾ ಹಂಗಾದ್ರೆ? ಗೊತ್ತಾ? ಗೊತ್ತಿದ್ದಾರೆ ಕಣೆ ನೀನು. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಹೋಗಿ ಎಲ್ಲರೂ ಇಲ್ಲೇ ಇದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರೋ ನಿನ್ನೆ ತಾನೇ ನೆನೆಸ್ಕೊಂಡು ನಿಮ್ಮನ್ನ. ಹೌದಾ? ಬರೀ ಇವತ್ತು ಬಂದಿದ್ದೀವಿ. ನಾವು ನೆನ್ನೆ ತಾನೇ ನೆನೆಸ್ಕೊಂಡು ನಿಮ್ಮ ಜೊತೆ ನಾವು ಮಾತಾಡಿದ್ವಿ. ನಿಮ್ಮ ಮನಸ್ಸಲ್ಲಿ ಇದೀನಲ್ಲ, ಅದಕ್ಕೆ ಬಂದೆ ಮನ್ಸಿನ ಮಾತಾಡ್ತಾ ಆಗಿ. ಅಲ್ಲಲ್ಲ, ಜೋಕ್ ಅಲ್ಲ, 100% ಸತ್ಯ. ನಾವು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮೇಡಮ್ ಅವ್ರು ಇಲ್ಲೇ ವರ್ಕ್ ಮಾಡ್ತಿದ್ದು, ನಮ್ಮ ಮಿಸ್ಸಸ್ ಅವ್ರು ಇಲ್ಲಿ ವರ್ಕ್ ಮಾಡ್ತಿರೋದ್ರಿಂದ. ಹೌದಾ? ಮದುವೆ ಯಾವಾಗ ಮಾಡ್ಕೊಂಡೆ ಅಂತ ಇವ್ರು ನೆನಪಿದಾರ? ಬಂದಿದ್ರಲ್ಲ ಒಂದ್ಸಲ. ನೆನಪಿಲ್ಲ ಬಿಡಿ, ಹೋಗ್ಲಿ. ನೀನು ನೆನಪಿರ್ತೀಯ ಕಣ. ಖಂಡಿತ ನೆನಪಿದ್ದೀರ. ಯಾಕೆ 2 ವರ್ಷ ಹೋರಾಡಿದ್ವಿ. ಸೊ ಇಲ್ಲೇನಾ? ಸರಿ, ನಾವು ಒಳಗಡೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಬೇರೆಯವ್ರು ಇರ್ತಾರೆ, ಗೆಸ್ಟಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ಇವಾಗ ಬಂದಿರೋ ಕೆಲಸ ನೋಡೋಣ. ಎಷ್ಟೇ? ವಡೆ 3 ಪೀಸಸ್ಸು 150, ಇಡ್ಲಿ 150. ನಾ ಹಿಂಗೆ ಹೇಳ್ದೆ ಗೆಸ್ಸು. ಅಲ್ಲಿ 3 ಪ್ಲೇಟ್ ಇಡ್ಲಿ ವಡೆ ಬರ್ತಿತ್ತಲೇ. ಸುಮ್ಮನಿರು ಹೋಗಿ ಬಿಡು. ಸೊ ಇದು ಮೆನ್ಯೂ ತಿಂಡಿದು. ಸೊ ಹಿಂಗಿದೆ. ಸೊ ನಾನು ಯಾವಾಗಲೂ ಹೇಳೋ ರೀತಿ, ಯಾಕೆ ಕಾಸ್ಟ್ಲಿ ಆಗುತ್ತೆ ಅಂದರೆ ಬಾಳೆದೆಲೆ ಮತ್ತು ಎನ್ವೈರ್ಮೆಂಟ್ ನೋಡಿ ಹೆಂಗಿದೆ ಅಂತ. ಎಂಟ್ರಿಯಿಂದನೇ ನೋಡ್ತಿದ್ರಲ್ಲ ಯಾವ ರೀತಿ ಇತ್ತು ಅಂತ. ಆ ಸರ್ವಿಸಿಗೋಸ್ಕರ ಈ ಕಾಸ್ಟ್ ಕೊಡಬೇಕಾಗುತ್ತೆ. ಎಲ್ಲಿ ಎಲ್ಲೆಲ್ಲ ತೆಗೆದುಬಿಟ್ಟೆ ನೀನು? ಇಲ್ಲೇ ಇದೆ, ನೆಕ್ಸ್ಟ್ ಪೇಜೇ ಇತ್ತು. ಎಲ್ಲಿ ತೆಗಿತೀನಿ, ಚೇಂಜ್ ಮಾಡಿದ್ಲು. ಸೊ ಇಲ್ಲೂ ನೋಡಿ, ಆಚೆ ಈ ಥರ ಇರುತ್ತೆ. ಸೊ ಒಳಗಡೆ ನೋಡಿದ್ರೆ ಈ ಥರ ಇದೆ. ಓಕೆ, ಥ್ಯಾಂಕ್ ಯು. ಲವಂಗ ಹಾಕಿದ್ದೀರಾ? ಲವಂಗ ವಾಟರು. ಏನಕ್ಕೆ ಲವಂಗ ಹಾಕೋದು? ಹೆಲ್ತಿಗೆ ಒಳ್ಳೇದಂತನಾ? ಹೆಲ್ತಿಗೆ ಒಳ್ಳೇದೆಲ್ಲ ನಾವು ತಿನ್ನಲ್ಲ. ಇಲ್ಲ, ಇಡ್ಲಿ ವಡೆ ಹೆಲ್ತಿಗೆ ಒಳ್ಳೇದೆ. ವಡೆ ಇಲ್ಲ, ಇಡ್ಲಿ ಒಳ್ಳೇದೆ. ಇಡ್ಲಿ ಪೇಷಂಟ್ ಆಗಿದ್ದಾರೆ. ಏನು ವಿಡಿಯೋ ಗೊತ್ತಾ? ಬನ್ನಿ ಹೇಳ್ತೀನಿ, ನಿಮ್ಗೆ ಹೇಳ್ತೀನಿ, ನೀವು ಯಾರಿಗೂ ಹೇಳ್ಬಾರ್ದು. ಅವ್ರು ಯಾರಿಗೆ ರೋಡ್ ಸೈಡ್ ಇಡ್ಲಿ ವಡೆ ವರ್ಸಸ್ ಸ್ಟಾರ್ ಹೋಟೆಲಲ್ಲಿ ಇಡ್ಲಿ ವಡೆ ಪ್ರೈಸ್ ಎಷ್ಟಿರುತ್ತೆ ಅಂತ ಕಂಪ್ಯಾರಿಸನ್. ಹೆಂಗಿರುತ್ತೆ? ನಿಮ್ಗೆ ಯಾವ್ದು ಇಷ್ಟ? ಬಿಡಿ, ನೀವು ಹೇಳ್ಬಿಡಿ, ಪರವಾಗಿಲ್ಲ. ಅದು ಮನ್ಸಿನ ಮಾತು, ನೀನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಬಿಟ್ಬಿಟ್ಟೆ, ಕೇಳಲಿಲ್ಲ ಅಲ್ವಾ? ನಾವು ಅನ್ಕೊಂಡಿರೋದು ನಿಜ ತಾನೆ. ಸೊ ಬಿಸಿನೀರಿಗೆ ಲವಂಗ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಏನಕ್ಕೆ ಇಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ ಅಂದರೆ, ಅದೇ ಹೇಳ್ದಲ್ಲ, ಎನ್ವೈರ್ಮೆಂಟು ಮತ್ತು ಸರ್ವಿಸಿಗೆ ಸೊ ರೇಟ್ ಜಾಸ್ತಿ ಆಗಿರುತ್ತೆ. ಇಡ್ಲಿ ವಡೆ ಬಂದಮೇಲೆ ಸಿಗೋಣ ಹೆಂಗಿರುತ್ತೆ ಅಂತ. ಸೊ 1 ಪ್ಲೇಟ್ ಇಡ್ಲಿ ವಡೆಗೆ ಇದು ತುಪ್ಪ ಮುಂಚೆನೇ ತುಪ್ಪನಾ? ಅನ್ನ ಶುದ್ಧಿಯಿಂದ ಕರಿತೀವಿ. ಅನ್ನ ಎಲೆ ತುಂಬ ಸ್ಪ್ರೆಡ್ ಮಾಡ್ತೀವಿ. ಓಕೆ, ತುಂಬ ಸ್ಪ್ರೆಡ್ ಮಾಡಲಾ? ಎಲೆ ತುಂಬ ಸ್ಪ್ರೆಡ್ ನಾವು ಬಾಳದಲ್ಲಿ ಹೊಡ್ಸೋಕೆ ಮುಂಚೆ ಅದಕ್ಕೆ ಅನ್ನ ಶುದ್ಧಿಯಿಂದ ಅನ್ನ ತುಪ್ಪ ಹಾಕ್ಬಿಟ್ಟು ಹಾಂ. ಅನ್ನ ಶುದ್ಧಿಯಲ್ಲಿ ಯಾವ ಟ್ರೆಡಿಷನಲ್ ಇದು? ಮಲ್ನಾಡ್ ಸೈಡ್ಸೆ. ಓಕೆ, ಓಕೆ, ಆಯಿತು. ಹತ್ರ ಬಂದ್ಬಿಟ್ಟು ಹೇಳಿದರೆ ಅರ್ಥ ಆಗೋದು, ಕೇಳಿಸಿರಲ್ಲ ಅನ್ಸುತ್ತೆ. ಇನ್ನೊಂದು ಸತಿ ಹೇಳ್ಬಿಡಿ, ಏನಕ್ಕೆ ತುಪ್ಪ ಹಾಕಿದ್ರಿ? ಇಲ್ಲ ಇಲ್ಲ, ಅಲ್ಲೇ ಬಂದು ಹತ್ರ ನಿಂತ್ಕೊಂಡು, ಹತ್ರನೇ ಬನ್ನಿ, ಹೇಳಿ. 3 ಟೈಪ್ ಚಟ್ನಿ. 3 ಟೈಪ್ಸ್ ಆಫ್ ಚಟ್ನಿ. 1 ಕೋಕೋನಟ್. ಏನಕ್ಕೆ 150 ರೂಪಾಯಿ ಆಗುತ್ತೆ ಅಂತ ಕೇಳಿದ್ರಲ್ಲ, ಇದಕ್ಕೋಸ್ಕರ ಆಗುತ್ತೆ. ಇದು ಪೀನಟ್ದಾ? ದಿಸ್ ಒನ್ ಮಿಂಟ್. ಕೇಸರಿ ಬಾತ್. ಇದು ಇನ್ಕ್ಲೂಡ್ ಆಗಿರಲ್ಲ ತಾನೇ? ನಾರ್ಮಲ್ ಟೇಸ್ಟ್ ಮಾಡೋಕ್ಕೆ. ಓಕೆ ಓಕೆ. ಬಿಸಿಬೇಳೆ ಬಾತ್. ಹಾಂ, ಮಿಲೆಟ್ ಕಿಚಡಿ ಸ್ವೀಟು. ಓಕೆ, ಇದು ಮಿಲೆಟ್ಟು. ಮಿಲೆಟು. ಇದು ನನ್ನ ಫೇವ್ರೇಟು. ಯಾವುದು? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತು. ಬೂಂದಿ ಬೇಡ. ಅವ್ರು ಬೂಂದಿ ಜೊತೆ ತಿನ್ನಲ್ಲ ಅವರು. ಹಂಗೆ ತಿನ್ನೋದು. ಕೇಸರಿ ಬಾತು ಚೆನ್ನಾಗಿತ್ತು. ಫಸ್ಟ್ ಯಾವ್ದು ತಿಂದೆ ನೀನು? ಅದನ್ನ ಹೇಳು. ಕೇಸರಿ ಬಾತು. ಕೇಸರಿ ಬಾತು. ಖಾರ ರಿವ್ಯೂ ಕೊಡೋರು ನೀಟಾಗಿ ರಿವ್ಯೂ ಕೊಡಬೇಕು. ಆಯ್ತು ಆಯ್ತು ಅಲ್ವಾ? ಹೌದೌದು. ಈಗ ಮಿಲೆಟ್ ಅಲ್ವಾ, ಇದಕ್ಕೆ ಬೆಲ್ಲ ಯೂಸ್ ಕೇಸರಿ ಬಾತು ಆ್ಯಕ್ಚುಲಾಗಿ ಸ್ವೀಟ್ ಎಷ್ಟು ಕರೆಕ್ಟ್ ಆಗಿದೆ ಅಂದರೆ, ಸೊ ಎಲ್ಲರಿಗೂ ಕೂಡ ಸ್ವೀಟ್
ಅಷ್ಟಿಷ್ಟ ಆಗುತ್ತೆ. ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮೈಲ್ಡ್ ಆಗಿದೆ. ಇದೆಲ್ಲ ಹಾಂ, ಇದು ಮಿಲೆಟ್ದಂತೆ. ಮಿಲೆಟ್ದಂತ ಏನದು ಮಿಲೆಟ್ದು? ಮಿಲೆಟ್ ಗೊತ್ತಿಲ್ವಾ? ಅಲ್ಲ, ಮಿಲೆಟಿಂದಲ್ಲಿ ರೆಸಿಪಿ ಏನು? ಸ್ವೀಟ್ ಕಿಚಡಿ. ಹಾಂ, ನೀವು ತಿನ್ನಿ, ಒಟ್ಟಿಗೆ ಹೇಳ್ಬಿಡಿ, ಗೊತ್ತಾಗುತ್ತೆ ನಾನು ಯಾಕೆ ಹಂಗೆ ಇದು ಮಾಡಿದೆ. ನೀವೇನಾದರೂ ವಯಸ್ಸಲ್ಲಕ್ಕೆ ಬಂದಾಗ ಹಾಸನ ಬೇಲೂರು ರೂಟಲ್ಲಿ ಬರುತ್ತೆ. ಸೊ ಕೇಸರಿ ಬಾತು ಚೆನ್ನಾಗಿದೆ, ಮಿಲೆಟು ಕೂಡ ಚೆನ್ನಾಗಿದೆ, ಮತ್ತು ಬಿಸಿಬೇಳೆ ಬಾತು. ನೀನು ತಿಂದಿಲ್ಲಲ್ಲ, ತಿನ್ನು. ನೀನು ಹೇಳ್ದಲ್ಲ, ಗೊತ್ತಾಯ್ತು ನನಗೆ. ಮಾಡು ಮಾಡು. ಇದೆಂತ ಇದು? ಹೊಟ್ಟೆ ಇಡ್ಲಿ. ಹೊಟ್ಟೆ ಇಡ್ಲಿ. ಓಕೆ, ನೋಡಿ ಓಪನಿಂಗ್ ತಗೋಬಿಡಿ. ತಗೋತಿದ್ದೀನಿ. ಹಿಂಗೇನು ಓಪನ್ ಮಾಡೋದು? ತೆಗಿಬೇಕಲ್ಲ? ಸೊ ಇದು ಮಲ್ನಾಡ್. ಓಕೆ, ನಿಮ್ಮ ಓನರ್ ಮಲ್ನಾಡ್ ಸೈಡ್ ಅಂತನಾ? ಇವ್ರು ಇಲ್ಲೇ ಇದ್ರಲ್ಲ, ಗೊತ್ತು ಏನೇನೋ ಹೇಳ್ತಾಳೆ. ತೆಗೆದ್ರಾ? ಹಾಂ, ತೆಗ್ದೆ. ಎಲ್ಲಿ? ಇಲ್ಲಿ. ಸೊ ಇದು ಯಾವುದು? ಹಲಸಿನ ಹಣ್ಣಿನ ಗಿಡದ ಲೀಫ್ ಅಲ್ವಾ? ಜಾಕ್ ಫ್ರೂಟ್ ಲೀಫು. ಸೊ ಅದರೊಳಗೆ ಇಡ್ಲಿ ಮಾಡಿರೋದು. ಇದು ಮಲ್ನಾಡ್ ಟ್ರೆಡಿಷನ್ನು. ಸೊ ಇವಾಗ ಇಲ್ಲೂ ಕೂಡ ಇಡ್ಲಿ ಟೆಂಪ್ಟ್ ಮಾಡ್ತಾ ಇದೆ. ಮಧ್ಯ ಮಾಡ್ಕೊಳ್ಳ? ಸ್ಮ್ಯಾಶ್ ಮಾಡಲ ಫುಲ್ಲು? ಅರ್ಧ ಸ್ಮ್ಯಾಶ್ ಮಾಡ್ಬೇಕಂತ. ಹಂಗಲ್ಲ, ಹಿಂಗ ಈ ಥರ ಹೆಂಗಾದ್ರೂ ಮಾಡ್ಬೋದು. ಏಯ್, ನೀನು ಇಲ್ಲೇ ವರ್ಕ್ ಮಾಡ್ತಿದ್ದೀಯ, ಇವೆಲ್ಲ ತಿಳ್ಕೊಂಡಿರ್ಬೇಕಾನೆ. ಅಯ್ಯಮ್ಮ, ಚೆನ್ನಾಗಿದ್ದೀರಾ? ಇವರೇನಾ ಚೆಫು? ಚೆನ್ನಾಗಿದೆ. ನೀವು ಬಾಳೆಹಣ್ಣಿನ ರಸಾಯನ ಹಾಕ್ತಿದ್ದಾರೆ. ಆಂಟಿ ಮುಖ ನೆನಪಾಗ್ತಿಲ್ಲ ಈಗ. ಕೋಕೋನಟ್ ಮಿಲ್ಕು. ಫ್ರೆಶ್ ಬನಾನಾ. ಓಕೆ ಓಕೆ, ಇವಾಗ ಅದನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾ? ಹೇಗಿದೆ? ಡಿಫ್ರೆಂಟ್ ಟೇಸ್ಟಾ? ನಾವು ಟೇಸ್ಟೇ ಮಾಡಿರೋದು. ತಿಂದೇ ಇಲ್ಲ ನಾನು ಈ ಟೇಸ್ಟಲ್ಲಿ. ಬನಾನಾ ಫ್ಲೇವರ್ ಸಖತ್ತಾಗಿ ಕೊಡ್ತಿದೆ. ಕಾಯಿ ಮತ್ತು ಬನಾನದು ಕಾಯಿ ತಾನೆ. ಹಾಂ, ಪ್ರಸಾದ ನೆನಪಾಗ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತಲ್ಲ, ಅದು ನೆನಪಾಗ್ತಾ ಇದೆ. ಇವೆಲ್ಲ ರೆಸಿಪಿ ನೀವೇ ಮಾಡಿರೋದಾ? ಓಕೆ, ಇದು ಕೇಸರಿ ಬಾತು ಅವೆಲ್ಲ ಇನ್ನೊಬ್ರು ಚೆಫ್ ಮಾಡಿದ್ದಾರೆ. ಅವ್ರಿಗೂ ಹೇಳ್ಬಿಡಿ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅಕ್ಕ, ಸಖತ್ತಾಗಿದೆ. ನೆನ್ಪು ಮಾಡ್ಕೋತೀನಿ, ಯೋಚನೆ ಮಾಡಬೇಡಿ. ಸೊ ಬಂದಾಗ ನಾವೇನೇನು ಟ್ರೈ ಮಾಡಿದ್ದೀವಿ ಅದನ್ನ ಟ್ರೈ ಮಾಡೋದನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಸಖತ್ತಾಗಿದೆ. ತಗೋ, ಇದೊಂದು ತಿನ್ಬಿಡು. ಸರಿ, ನಾನು ಫೋಟೋ ತಗೊಬಿಡ್ತೀನಿ. ಓ, ಇದ್ರೂ ತಗೋಬೇಕಿತ್ತಂತ ನಾವು. ಹಾಂ, ಯಾವುದದು? ತಡಿ, ಫಸ್ಟ್ ಅವ್ರು ಹೇಳ್ಬಿಡ್ಲಿ. ಯಾವುದು? ಸೊಪ್ಪು ಬೋಂಡ. ಹಾಂ, ಎಲ್ಲ ಸೊಪ್ಪು ಹಾಕಿ ಬೋಂಡ ಮಾಡಿರೋದು. ಓಕೆ, ಎಲ್ಲ ಥರ ಸೊಪ್ಪು ಅಂತ ಅನ್ಕೋಬಿಡು. ಅದು ಫೀಲ್ ಆಗ್ತಿದೆ, ಸೊಪ್ಪು ಹಾಕಿರೋದು ಫೀಲ್ ಆಗ್ತಿದೆ ಅದು. ಹೇಗಿದನ್ನು ಸ್ಮ್ಯಾಶ್ ಮಾಡ್ಕೊಳ್ಳ? ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನ. ಹೌದಾ? ಇನ್ನೊಂದ್ಸಲ ಬರ್ತೀನಿ. ಅಪ್ಪ ಅಮ್ಮನ ಕರ್ಕೊಬರ್ತೀವಿ. ಹಾಂ, ಇಲ್ಲ, ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕಂದರೆ ಇಷ್ಟೊಂದು ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಪ್ರೈಸ್ ಅಂತ ಅನ್ನೋದಕ್ಕಿಂತ ಬಟ್ ಚೆನ್ನಾಗಿದೆ ತಿನ್ನೋಕ್ಕೆ. ಹೌದಾ? 30 ವೆರೈಟಿ ಹೋಳಿಗೆ. 30 ವೆರೈಟಿ. ಹಂಗಾದ್ರೆ ಇನ್ನೊಂದು ದಿನ ಖಂಡಿತವಾಗ್ಲೂ ಬರ್ತೀವಿ. ಹಂಗಾದ್ರೆ ಬರ್ತೀನಿ ಅಕ್ಕ ಒಂದಿನ. ದಾಲ್ ತೋವೆ ಹೆಂಗೆ ಮಾಡೋದು? ಇದು ಎಲ್ಲಿ ರೆಸಿಪಿ? ಅದು ಮಂಗಳೂರು ರೆಸಿಪಿ. ಹಾಂ ಹಾಂ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಇದು. ಆದರೆ ಫಸ್ಟಿಂದ ಇತ್ತಲ್ಲ ಟೇಸ್ಟು, ಇದು ಸ್ಪೈಸಿ ಥರ, ಅದು ಸ್ವೀಟ್ ಥರ. ಇದು ಸ್ಪೈಸಿ ಅಷ್ಟು ಇಲ್ಲ, ಇದು ಕೂಡ ತುಂಬಾ ಮೈಲ್ಡ್ ಆಗಿದೆ. ಸೊ ಡಿಫ್ರೆಂಟ್, ಅಂದರೆ ಮನೆಯಲ್ಲಿ ದಾಲ್ ಮಾಡ್ತಿರಲ್ಲ ಅದೇ ಥರ ಸಿಂಪಲ್ ಆಗಿ ಬಟ್ ಚೆನ್ನಾಗಿದೆ. ಬಟ್ ಸ್ಟಾರ್ಟಿಂಗ್ ಸ್ವೀಟ್ ತಿಂದ್ವಲ್ಲ, ಅದು ಡಾಮಿನೇಟ್ ಮಾಡಿರುತ್ತೆ. ಇದು ಮೈಲ್ಡ್ ಆಗಿದೆ, ನಿಮಗೆ ಜಾಸ್ತಿ ಖಾರನೂ ಅನ್ಸಲ್ಲ, ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ ಇದು ಎಲ್ಲ ಸಕ್ಕಾಗಿದೆ. ಮಾಡಿ ಇನ್ನೊಂದ್ಸಲ.
ನಾನು ಹೇಳ್ತಿದ್ದೀನಲ್ಲ, ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಬಂದಿರಲಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಬರ್ತಿದೆ. ಸೊ ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅದು. ಸೌಂಡ್ ಕೇಳಿಸ್ಕೊ. ಕೇಳಿಸ್ತಿದೆ. ನಿಮ್ಮ ಮೈಕ್ ಹತ್ರ ಇಟ್ಕೊಂಡ್ರೆ ಸೌಂಡ್ ಕೇಳಿಸೋದು, ನಿಮ್ಮ ಮುಂದೆ ತಂದರೆ ಸೌಂಡ್ ಬರಲ್ಲ. ನೋಡು ಕ್ರಿಸ್ಪಿನೆಸ್ ನೋಡಿ ಈಗ. ನೈಸ್. ಹಾಕಿ ಬ್ರೋ ಇಲ್ಲೇನೆ, ಇಲ್ಲೇ ಹಾಕಿ. ಅದ್ರ ಮೇಲೆ ವಡೆ ಇಟ್ಟರೆ ಅದ್ರ ಮೇಲೆ ಇಡೋದು ಸಾಂಬಾರು ವಡೆ ಥರ. ನಿನಗೆ ಡಿಪ್ ಇಷ್ಟ ಇಲ್ಲಲ್ಲ, ಬಿಡುವಲ್ಲಿ ಹೋಗಿ ನೀವು ತಿನ್ನಿ, ನೀವು ಚೆನ್ನಾಗಿರಿ ಮೇಡಮ್. ಇನ್ನೂ ಹಾಕಿ ಅವ್ರು ಚೆನ್ನಾಗಿ ತಿಂತಾರೆ. ನಾನು ಡಿಪ್ ಆದರೆ ವಡೆ ತಿಂತೀನಿ. ಅವ್ಳು ತಿಂತಿರೋದು ನೋಡಿದ್ರೆ ನಮಗೆ ಟೆಂಪ್ಟ್ ಆಗ್ತಾ ಇದೆ. ಯಾವ ಚಟ್ನಿ ಅಂತ ಅವ್ರಿಗೆ ಕೇಳಬೇಕಿತ್ತು. 3 ಚಟ್ನಿನ ಮಿಕ್ಸ್ ಮಾಡ್ತಿದ್ದಾಳೆ. ಪೀನಟ್ಟು ನಂಗೂ ಆಗ್ಬರಲ್ಲ. ಇದರಲ್ಲಿ ಅದಕ್ಕಾದ್ರೂ ಪುದೀನ ಹಾಕಿದ್ದೀರಾ? ಇದಾ ನೋಡಿ ಫ್ಲೇವರ್ ಹೆಂಗೆ ಗೊತ್ತಾಗ್ತಿದೆ ಅಂತ. ನನಗೆ ವಡೆ ಫ್ಲೇವರ್ ಹೇಳು ಹೆಂಗಿದೆ ಅಂತ. ವಡೆ ಬಗ್ಗೆ ಒಂದು ಮಾತೇ ಆಡಂಗಿಲ್ಲ, ಅಷ್ಟು ಚೆನ್ನಾಗೈತೆ. ಹಾಂ ಇಲ್ಲಿ ನೋಡಿ ಏನು ಗೊತ್ತಾ, ಯಾವ್ದ್ರ ಬಗ್ಗೆನೂ ಓಕೆ ಯಾವ್ದ್ರ ಬಗ್ಗೆನೂ ಇದು ಹೆಂಗಿದೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಒಂದ್ರಕ್ಕಿಂತ ಒಂದು ಅಷ್ಟು ಚೆನ್ನಾಗಿದೆ. ನೀವು ಬಂದು ಎಕ್ಸ್ಪೀರಿಯನ್ಸ್. ನಿಜ ಹೇಳ್ತಿದ್ದೀವಿ, ಯಾವುದೇ ರೀತಿಯಾದ ಪ್ರಮೋಷನ್ ಎಲ್ಲ ಬೇಕಾದ್ರೆ ವೀಡಿಯೋ ಆಗ್ತಾಗೆಲ್ಲ ಹೇಳ್ತಿದ್ದೀವಿ. ಸೊ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರೋದು ನಿಮಗೂ ಒಂದು ಐಡಿಯಾ ಬರಲಿ ಅಂತ. ಬಟ್ ಇಲ್ಲಿ ಬಂದು ನನಗಂತೂ ನಿಜವಾಗ್ಲೂ ಕೂಡ ತುಂಬಾ ವರ್ತ್ ಅನ್ನಿಸ್ತು. ಅಷ್ಟು ಸಖತ್ತಾಗಿದೆ. ನಾವಂತೂ ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ, ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ನೀವು ಬೇಕಿದ್ರೆ ಬನ್ನಿ, ಟೇಸ್ಟ್ ಮಾಡಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಬೇಕಿದ್ರೆ ಡೈರೆಕ್ಟಾಗಿ ಹೇಳಿ ಬೇಕಿದ್ರೆ. ಅಷ್ಟು ಸಖತ್ತಾಗಿದೆ, ಸುಳ್ಳಂತೂ ಹೇಳ್ತಾ ಇಲ್ಲ. ಮತ್ತೇನೋ ತಂದರು ಅಣ್ಣ. ಇದು ರಾಗಿ ಮನಿ ಹಲ್ವಾಯ್. ಹಲ್ವಾಯ್ ವೆರಿ ಗುಡ್ ಫ್ರಮ್ ಜಾಗ್ರಿ ಅಂಡ್ ರಾಗಿ. ಅವ್ರಿಗೆ ಇಷ್ಟ, ನಮಗೆ ಇಷ್ಟ ಇದು. ನಮ್ಮ ಮನೆಯಲ್ಲಿ ಮಾಡ್ತಿದ್ರು ಆ್ಯಕ್ಚುಲಿ ಇದನ್ನು. ಸೊ ಇದನ್ನು ನೀನೇ ಟೇಸ್ಟ್ ಮಾಡು. ಚೆನ್ನಾಗಿದೆ. ಸ್ವೀಟು ಎಷ್ಟು ಬೇಕೋ ಅಷ್ಟೇ ಹಾಕ್ತಿದ್ದಾರೆ ಎಲ್ಲದಕ್ಕೂ ಕೂಡ, ಅಷ್ಟೇ ಇದೆ. ಚೆನ್ನಾಗಿದೆ. ನಿಮ್ಮ ಮಕ್ಳ ಜೊತೆ ಬಂದರೆ ಅವ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಅಲ್ವಾ? ತುಪ್ಪ ಫ್ಲೇವರ್ ಕೊಡುತ್ತಲ್ಲ, ಗೊತ್ತಾಗುತ್ತೆ. ಸಖತ್ತಾಗಿದೆ. ನಾವಿವತ್ತು ಇಷ್ಟೊಂದು ಎಕ್ಸ್ಪೆಕ್ಟ್ ಎಲ್ಲ ಮಾಡ್ಕೊಂಡು ಬಂದಿರಲಿಲ್ಲ, ಬಟ್ ವರ್ತ್. ಸೊ ಇವ್ರು ಇಷ್ಟೊಂದೆಲ್ಲ ತೋರಿಸ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾ ಇದೆ. ಕಟ್ ಹಾಕಿದ್ರೆ ಬೇಜಾರು ಮಾಡ್ಕೋಬೇಡಿ. ಇದೇನು ದೋಸೆ ಅಂದರೆ ವೀಟ್ ಗೋಧಿ ದೋಸೆ. ಸಾರಿ, ವೀಟ್ ಅಂದರೆ ಗೋಧಿ. ಓಕೆ ಇದನ್ನ ಯಾವ್ದ್ರ ಜೊತೆ ತಿನ್ನಬೇಕು? ಚಟ್ನಿ ಚಟ್ನಿ ನೋಡಿ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇಷ್ಟ ಆಗುತ್ತೆ. ನಿನಗೆ ಯಾವ್ದ್ರಲ್ಲಿ ಇಷ್ಟ ಆಗುತ್ತೆ ಅದರಲ್ಲಿ ತಿಂದ್ಬಿಟ್ಟು ಹೇಳ್ಬೇಕು. ನನಗೆ ಈ ಚಟ್ನಿ ಹಾಕಿ, ಪುದೀನ ಚಟ್ನಿ. ಸೌಂಡ್ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಆ್ಯಂಡ್ ಹೆಲ್ತಿ ಕೂಡ. ತುಪ್ಪ ಹಾಕಿರ್ತಾರೆ ಅನ್ಸುತ್ತಲ್ವ ಅದಕ್ಕೂ. ಎಲ್ಲದಕ್ಕೂ ತುಪ್ಪ ಹಾಕಿದ್ದಾರೆ. ಬಟ್ ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಷ್ಟೊಂದಕ್ಕೆ. ನಾವು ಸಿಂಪಲ್ ಇಡ್ಲಿ ವಡೆ ತಿನ್ಕೊಂಡು ಹೋಗಿ ಬಂದವರು. ಮತ್ತು ಇವ್ರ ಹತ್ರ ಬಫೆಟ್ ಕೂಡ ಇರುತ್ತೆ ಅಲ್ವ, ಟ್ರೆಡಿಷನಲ್ ಬಫೆಟ್ ಕೂಡ ಇದೆ. ನಾವು ಇವ್ರದನ್ನ ಈ ವಿಡಿಯೋಗಿಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಟ್ಟು ತೋರಿಸ್ಬೇಕು. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಎನ್ವೈರ್ಮೆಂಟ್ ನೋಡಿ ಎಷ್ಟು ಸೈಲೆಂಟು ಮತ್ತು ಪೀಸ್ಫುಲ್ ಆಗಿದೆ. ನಾವೇ ಗಲಾಟೆ ಮಾಡ್ತಿದ್ರೆ ಯಾರೊಬ್ಬರು ಮಾತಾಡ್ತಾ ಇಲ್ಲ. ಆಚೆಯಿಂದ ಲೊಕೇಶನ್ ತೋರಿಸ್ತೀನಿ ನಾನು ನಿಮಗೆ. ಇಷ್ಟೇನಾ? ಇನ್ನೂ ಇದೆಯಾ? ಇಷ್ಟೇ ಅಲ್ಲ? ಇಲ್ಲ ಸಾಕು ಬಿಡಿ. ಸೊ ಇನ್ನೊಂದು ಡೆಡಿಕೇಟೆಡ್ ಆಗಿ ಮಾಡ್ತೀನಿ ನಾನು. ಸೊ ನಾನು ಹೋಗ್ಬೇಕಾರೆ ಇದು ಕೂಡ ದೋಸೆ ಚೆನ್ನಾಗಿದೆ. ಗೋಧಿ ದೋಸೆ ಅಲ್ವಾ? ಟ್ರೈ ಮಾಡಿ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಿಸ್ಪಿಯಾಗಿ. ಇದರಲ್ಲಿ ನಾವು ತಿಂದಿರೋ ಯಾವ ಟೇಸ್ಟು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ಬೇಕು ಅನ್ನಿಸ್ತಿಲ್ಲ, ಯಾಕೆಂದರೆ ಅವು ಡೀಪ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ನಿಮಗೇನು ಫುಲ್ಲು ಹಿಂಗೆ ಅಂತ ಅನ್ಸಲ್ಲ. ನೀವು ತಿಂತಾ ಇರಬೇಕು ಅಂತ ಅನ್ಸುತ್ತೆ. ಹೆವಿ ಅಂತ ಯಾವುದು ಅನ್ಸಲ್ಲ. ಹೆವಿ ಅಂತ ಯಾವುದು ಆಗಿದೆ ಎಲ್ಲ ಫುಡ್ಡು. ಹೌದು. ಸೊ ನಾನು ನಿಮಗೆ ಆಚೆ ಲೊಕೇಶನ್ ತೋರಿಸ್ತಾ ಸಿಗ್ತೀನಿ. ಸೊ ಜಾಸ್ತಿ ಇಡ್ಲಿ ವಡೆ ಹೋಗಿ ಎಲ್ಲನೂ ಕೂಡ ಟ್ರೈ ಮಾಡೋದು. ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಆಚೆ ಹೋಗಿ ನಿಮಗೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ನಾವು ಯಾವಾಗಲೂ ಯಾವುದೇ ರೆಸಾರ್ಟಿಗೆ ಹೋದರೆ ನಮಗೇನಾದ್ರು ಫುಡ್ ಇಷ್ಟ ಆದರೆ ಅವ್ರ ಚೆಫಿಗೆ ನಾವು ಅದನ್ನೇ ಇನ್ಫಾರ್ಮ್ ಮಾಡ್ತೀವಿ, ಯಾಕಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀರಾ, ಅದು ತುಂಬ ಇಷ್ಟ ಆಗಿದ್ದು. ಸೊ ಬಂದವರೆಲ್ಲ ಖುಷಿಯಾಗಿ ಹೋಗ್ತಾರೆ, ನಮಗನ್ಸಿರೋದು. ಬಟ್ ಚೆನ್ನಾಗಿತ್ತು. ನೀನು ನೋಡಿದೆ ಸ್ವೀಟ್ ಆಗಲಿ ಖಾರ ಆಗಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು.
ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ಇಯರ್ ಎಕ್ಸ್ಪೀರಿಯನ್ಸು? ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್? 9 ಇಯರ್ಸ್. ನಿಮಗೆ ಅಮ್ಮ? 10 ಇಯರ್ಸು. ನೀವೇ ಸೀನಿಯರ್ ಹಂಗಾರೆ? 1 ವರ್ಷ ಸೀನಿಯರು. ಸೊ ಅವರಿಗೆ ಅರ್ಥ ಆಗಿರಲ್ಲ ಕನ್ನಡ. ಅರ್ಥ ಆಯ್ತಾ ನಾವು ಹೇಳಿದ್ದು? ಮತ್ತೆ ಎಷ್ಟು ಇಯರ್ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓ ಹಾಗೆ. ಹಾಗೆ ಸರಿ, ನಾನು ಆಚೆಯಿಂದ ಲೊಕೇಶನ್ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ. ಸೊ ನಿಮಗೆ ರೋಡೇ ತೋರಿಸ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ಲಿ ಅಂತ. ಹಾಸನಲ್ಲಿ ಹೊಯ್ಸಳ ರೆಸಾರ್ಟ್ ಫೇಮಸ್ಸು, ಆದ್ರೂ ಕೂಡ ನಾವು ಒಂದ್ಸತಿ ಲೊಕೇಶನ್ ಹಾಕ್ಕೊಡ್ತೀನಿ ನಾನು. ಹಾಸನ್ ಟು ಬೇಲೂರು ರೋಡು. ಅದೇ ಆಚೆಯಿಂದ ತೋರಿಸ್ಬಿಡೋಣ, ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಆಯಿತು. ಸೊ ಲೊಕೇಶನ್ ತೋರಿಸೋಣ ಅಂತ ಬಂದು, ಯಾಕಂದರೆ ತಿಂಡಿ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಇದೇ ಹಾಸನಿಂದ ಬೇಲೂರಿಗೆ ಹೋಗೋ ರೂಟು. ಸೊ ಇಲ್ಲಿಂದ ನೋಡಿದ್ರೆ ಸೊ ಹೊಯ್ಸಳ ರೆಸಾರ್ಟ್ ಅಂತ ದೊಡ್ಡದಾಗಿ ಬರ್ದಿರುತ್ತೆ. ವಿಲೇಜ್ ಥೀಮಲ್ಲಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸತಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾವು ಬೆಳಗ್ಗೆ ತಿಂಡಿ ತಿಂದ್ವಲ್ಲ, ಅಲ್ಲೂ ಕೂಡ ತಿಂಡಿ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ತಿಂಡಿ ತುಂಬಾ ಚೆನ್ನಾಗಿದೆ. ನೀವೇ ಹೇಳ್ತೀರಾ ಮತ್ತೆ ತುಂಬಾ ಚೆನ್ನಾಗಿತ್ತು ತಿಂಡಿ. ಥ್ಯಾಂಕ್ ಯು ಅಂತಾನೆ ಹೇಳೋದು ನೀವು. ಸೊ ಇಷ್ಟೊಂದೆಲ್ಲ ಎಫರ್ಟ್ ಹಾಕೋದಕ್ಕೆ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಲೈಕು, ಮತ್ತು ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿರಿ. ಸೊ ನಾವು ಅದ್ರ ಪ್ರಕಾರನೇ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಸಾಧ್ಯ ಆದರೆ ಅಲ್ಲಿ ಐಪ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಆ ಐಪ್ ಕೂಡ ಮಾಡಿ. ಸೊ ಇಲ್ಲೂ ಎಷ್ಟಾಯಿತು ಬಿಲ್ ಇದೆಯಲ್ಲ? ಬಿಲ್ಲು 236 ರೂಪಾಯಿ. ಇಲ್ಲಿ ಎಲ್ಲ ಬಿಟ್ಬಿಟ್ಟು ಬಂದ ಬಿಲ್ಲ. 236 ರೂಪಾಯಿ ಪೇ ಮಾಡಿದೆ ಅಷ್ಟೇ. ಇಲ್ಲಿ 236, ಅಲ್ಲಿ 50. ಹಾಂ, ಅಲ್ಲ 50. ಬಿಡಿ ಹೋಗ್ಲಿ, ತೋರಿಸ್ಬೇಡಿ ಹೋಗ್ಲಿ. ಓಪನ್ ಆದರೆ ತೋರಿಸ್ತಿರಂತೆ. ಇಲ್ಲ, ಓಪನ್ ಆಯಿತು. ಇಲ್ಲಿ ಹೊಯ್ಸಳ ವಿಲೇಜ್. ಹಾಂ, ಹೊಯ್ಸಳ ವಿಲೇಜು. ಇಲ್ಲಿ ಸರಿ. ಹಾಂ, 236, ಅಲ್ಲಾಗಿದ್ದು 50 ರೂಪಾಯಿ. ಅದೇ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡಿ ಹಂಗಂತ. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಮೇಡಮ್ ಅವ್ರಿಗೆ ಕಾಲು ಏಟಾಗಿರೋದ್ರಿಂದ ನಡೆಯೋಕ್ಕಾಗ್ತಿಲ್ಲ. ಸಾರಿ. ಇದ್ರ ಸ್ಮೆಲ್ಲು ಸಖತ್ತಾಗಿದೆ. ಏನದು? ಸಂಪಿಗೆ ಹೂವು. ಸೊ ಎರಡು ಕಡೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಎರಡು ಕಡೆನೂ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಟೇಸ್ಟ್ನ ಕಮೆಂಟಲ್ಲಿ ತಿಳಿಸಿ. ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಇಷ್ಟ ಆಯಿತು. ಹಾಂ, ಪಾಸಿಟಿವ್ ಆರ್ ನೆಗೆಟಿವ್ ಬಂದ್ರೂ ಕೂಡ ಏನು ಸುಧಾರಿಸ್ಕೋಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸುಧಾರಿಸ್ಕೊಂಡು ನಿಮಗೆ ಆದಷ್ಟು ಬೆಸ್ಟ್ ವೀಡಿಯೋಸ್ಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಆ ಪ್ರಯತ್ನ ನಿರಂತರವಾಗಿರುತ್ತೆ, ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ. ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.